ಮಾನ್ಯ ಪತ್ರಿಕಾ ಬಂಧುಗಳೇ, ಇವತ್ತಿನ ದಿವಸ ನಮ್ಮ ಪಕ್ಷದ ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳು ಆಗಿದ್ದಂಥ ಯಡಿಯೂರಪ್ಪನವರ ವಿಚಾರದಲ್ಲಿ ಕೋರ್ಟ್ನಿಂದ ಏನು ಆದೇಶ ಬಂದಿದೆ, ಆ ಆದೇಶವನ್ನು ನಾವು ಗೌರವಿಸ್ತೇವೆ. ಆದರೆ ಇದು ಒಂದು ರಾಜಕೀಯ ಷಡ್ಯಂತರದ ಅಥವಾ ರಾಜಕೀಯ ಪ್ರೇರಿತವಾದ ಒಂದು ವಿಚಾರ. ಯಾಕೆ ಅಂತಂದ್ರೆ, ಯಾರು ಅವರ ವಿರುದ್ಧ ಒಂದು ಪೋಕ್ಸೋ ಕಾಯ್ದೆಯಲ್ಲಿ ಕೇಸನ್ನು ಕೊಟ್ಟಿದ್ರು, ಅದು ಫೆಬ್ರವರಿ 2ನೇ ತಾರೀಕು ಆಗಿದೆ ಅನ್ನೋ ವಿಚಾರವನ್ನಿಟ್ಟು ಮಾರ್ಚ್ನಲ್ಲಿ ಕೇಸ್ ಕೊಟ್ಟಿದ್ದು. 1 ತಿಂಗಳ ಆದ ನಂತರ ಕೇಸನ್ನ ದಾಖಲು ಮಾಡ್ತಾರೆ. ಅದು ದಾಖಲು ಮಾಡಿದಾಗ ಮಾನ್ಯ ಯಡಿಯೂರಪ್ಪನವರು ನಾನೇ ಪೊಲೀಸ್ ಸ್ಟೇಷನ್ಗೆ ಬರ್ತೇನೆ, ಬಂದು ಹೇಳಿಕೆಯನ್ನು ಕೊಡ್ತೇನೆ, ಇದಕ್ಕೂ ನನಗೂ ಯಾವ ರೀತಿ ಸಂಬಂಧ ಇಲ್ಲ ಅಂತ ಅವತ್ತೇ ಹೇಳಿದ್ದಾರೆ. ಅದಾದ ನಂತರ ಪೊಲೀಸ್ನವರು ಹೇಳಿದ್ದಾರೆ, ಸರ್ ನೀವು ಬರೋ ಅಂತ ಅವಶ್ಯಕತೆ ಇಲ್ಲ, ನಾವೇ ಬರ್ತೇವೆ, ಒಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿ ಮನೆಗೆ ಹೋಗಿ ಒಂದು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಅಲ್ಲಿಗೆ ಹೆಚ್ಚು ಕಡಿಮೆ ಅದು ಸ್ಟೇಟ್ಮೆಂಟ್ ಇವ್ರು ಹೋಗ್ಲಿಲ್ಲ ಅಂತಂದ್ರೆ ಆ ಒಂದು ಕೇಸ್ನಲ್ಲಿ ಯಾವುದೇ ಸತ್ಯ ಅಥವಾ ಸತ್ವ ಇಲ್ಲ ಅಂತಕ್ಕಂಥದ್ದು ಸಾಬೀತಾಯಿತು. ಅದಾದ ನಂತರ ಮಾನ್ಯ ಗೃಹ ಸಚಿವರು ಪತ್ರಕರ್ತರು ಕೇಳಲಾಗಿ ಹೇಳ್ತಾರೆ, ಯಾರು ಆ ಕೇಸು ದಾಖಲು ಮಾಡಿದಾರೋ ಆಕೆ ಮಾನಸಿಕ ಅಸ್ವಸ್ಥೆ ಇದ್ದಾಳೆ, IAS, IPS ಹಾಗೂ ರಾಜಕಾರಣಿಗಳ ಮೇಲೆ ಸುಮಾರು 60ಕ್ಕೂ ಹೆಚ್ಚು ಕೇಸುಗಳನ್ನು ಈ ರೀತಿ ದಾಖಲು ಮಾಡಿದ್ದಾಳೆ ಹಲವಾರು ವಿಚಾರಗಳಲ್ಲಿ. ಆ ಕಾರಣದಿಂದ ಅದರಲ್ಲಿ ಆ ಕೇಸಿಗೆ ಯಾವುದೇ ಮಹತ್ವ ಇಲ್ಲ ಅಂತಕ್ಕಂಥ ಮಾತನ್ನ ಗೌರವಾನ್ವಿತ ಗೃಹ ಸಚಿವರೇ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ಅಲ್ಲಿಗೆ ಈ ಕೇಸಿನ ಮಹತ್ವ ಅಲ್ಲಿ ಕಳೆದು ಹೋಗುತ್ತೆ. ಸರ್ಕಾರನೇ ಒಂದ್ಸಾರಿ ಹೇಳಿದ ಮೇಲೆ ಅದಕ್ಕೆ ಮಹತ್ವ ಇರೋದಿಲ್ಲ. ಅದಾದ ನಂತರ ಅನೇಕ ಬಾರಿ ಮಾನ್ಯ ಯಡಿಯೂರಪ್ಪನವರು, ನೋಡಪ್ಪ ನಾನು ಬರಬೇಕಾದ್ರೆ ಬಂದು ಸ್ಟೇಟ್ಮೆಂಟ್ ಕೊಡ್ತೇನೆ, ಅದಕ್ಕೆ ಅದನ್ನು ಇತ್ಯರ್ಥ ಮಾಡೋಣ ಅಂತ ಹೇಳಿದಾಗ್ಲೂ ಪೊಲೀಸ್ನವರು ಹೇಳ್ತಾರೆ ಯಾವುದೇ ಅವಶ್ಯಕತೆ ಇಲ್ಲ ಅಂಥೇಳಿ, ನೀವೊಂದು ವಾಯ್ಸ್ ಸ್ಯಾಂಪಲ್ ಅನ್ನು ಕೊಡಿ ಸಾಕು ಅಂತ ಹೇಳ್ತಾರೆ. ಹೇಳಿದ ಮೇಲೆ ಆ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಏಪ್ರಿಲ್ನಲ್ಲಿ 12ನೇ ತಾರೀಕು ತಗೊಂಡು ಹೋಗ್ತಾರೆ. ಅಲ್ಲಿಗೆ ಹೆಚ್ಚು ಕಡಿಮೆ ಈ ಕೇಸು ಖುಲಾಸೆ ಆಗತ್ತೆ, ಬಿ ರಿಪೋರ್ಟ್ ಆಗತ್ತೆ ಅನ್ನೋ ಭಾವನೆ ಇರ್ತದೆ. ಆದ್ರೆ ತಕ್ಷಣ 2-3 ದಿನದಲ್ಲಿ ದೊಡ್ಡ ಬೆಳವಣಿಗೆ ಆಗತ್ತೆ, ಇದು ಮುಖ್ಯ. ಈ 2-3 ದಿನದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಏನಂತಂದ್ರೆ, ನಾನು ನೇರವಾಗಿಯೇ ಕಾಂಗ್ರೆಸ್ ಅನ್ನು ಆಪಾದನೆ ಮಾಡ್ತೇನೆ. ಯಾವಾಗ ಮಾನ್ಯ DK ಶಿವಕುಮಾರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕಳೆದ ವಾರದಲ್ಲಿ ಕೋರ್ಟ್ ಮೆಟ್ಟಿಲು ಹತ್ತತಕ್ಕಂಥ ಒಂದು ಪರಿಸ್ಥಿತಿ ಬಂತು. ಯಾಕೆ ಅಂತಂದ್ರೆ, ನಮ್ಮ ಪಕ್ಷದ ವಿರುದ್ಧವಾಗಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ 40% ಕಮಿಷನ್ ಹೊಡಿತಾರೆ ಅಂತ ಹೇಳೋ ವಿಚಾರದಲ್ಲಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು, ಪೋಸ್ಟರ್ಗಳು ಅಂಟಿಸಿದ್ರು.
ಆ ಆಪಾದನೆಯನ್ನ ಪ್ರಶ್ನೆ ಮಾಡಿ ಕೋರ್ಟ್ಗೆ ನಮ್ಮ ಕಾರ್ಯಕರ್ತರು ಹೋಗಿದ್ರು. ಆ ಕೋರ್ಟ್ನಲ್ಲಿ ಕೇಸು ಫೈಲ್ ಆದ್ಮೇಲೆ ಎನ್ಕ್ವೈರಿ ಆಗಬೇಕಾಗಿತ್ತು. ಮುಖ್ಯಮಂತ್ರಿಯನ್ನ ಉಪಮುಖ್ಯಮಂತ್ರಿಯನ್ನ ಕರೆಸಿದ್ರು. ಇದರಲ್ಲಿ ಇನ್ನೊಬ್ಬರ ಹೆಸರಿತ್ತು, ಅದು ಮಾನ್ಯ ಎಐಸಿಸಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ, ಈಗ ಸಂಸದರು ಆಗಿರ್ತಕ್ಕಂಥ ಮಾನ್ಯ ರಾಹುಲ್ ಗಾಂಧಿ ಅವರು. ಅದನ್ನ ಅವರನ್ನು ಕರೀಲೇಬೇಕು ಕೋರ್ಟ್ಗೆ ಅಂತೇಳಿ ಕೋರ್ಟ್ ಆದೇಶ ಮಾಡಿತು. ಮಾಡಿದ್ರಿಂದ ಅವರು ಬಂದು ಕೋರ್ಟ್ ಕಟ್ಕಟೆಯಲ್ಲಿ ನಿಂತು ಅವರು ವಾಪಸ್ ಹೋದ್ಮೇಲೆ ಇವರೆಲ್ಲರಿಗೂ ಕೂಡ ಬಿಜೆಪಿಯ ಮೇಲೆ ನಾವು ಯಾವುದೇ ರೀತಿಯಲ್ಲಿ ಒಂದು ಹಗೆತನವನ್ನು ತೀರಿಸ್ಕೊಳ್ಬೇಕು, ಮುಯ್ಯಿಗೆ ಮುಯ್ಯಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಸುರ್ಜೇವಾಲಾ ಅವರ ಆದೇಶದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಎಲ್ಲರೂ ಸೇರಿ ಇದನ್ನ ಈ ರೀತಿ ಅವರ ಮೇಲೆ ಕೇಸ್ ಹಾಕಬೇಕು ಅಂತೇಳಿ, ಯಾರು ಕೇಸನ್ನು ಕೊಟ್ಟಿದ್ರು ಅವರ ಮಗ, ಆ ಮಾನ್ಯ ಕೇಸ್ ಕೊಟ್ಟಿರ್ತಕ್ಕಂಥ ಆ ತಾಯಿ ತೀರ್ಕೊಂಡಿದ್ದಾರೆ. ಅವ್ರಿಗೇನು ಕ್ಯಾನ್ಸರ್ ಇತ್ತು ಅನ್ನೋ ಕಾರಣದಿಂದ ತೀರ್ಕೊಂಡಿದ್ದಾರೆ ಹೋದ ತಿಂಗಳ ಜೂನ್ 26ಕ್ಕೆ. ಅದಾದ ನಂತರ ಆಕೆ ಮಗಳ ಕೇಸಿದು. ಆ ಕಾರಣದಿಂದ ಆ ಅಣ್ಣನನ್ನು ಕಳಿಸಿ, ಅಣ್ಣನನ್ನು ಕಳಿಸಿ ಅವರಿಂದ ಒಂದು ಕಂಪ್ಲೇಂಟ್ ಅನ್ನು ತಗೊಂಡು ತಕ್ಷಣಕ್ಕೆ ಆಕ್ಟಿವ್ ಆಗಿ ಪೊಲೀಸ್ನವರು ಇವತ್ತಿನ ದಿವಸ ಕೋರ್ಟಿಗೆ ಹೋಗಿ ಯಡಿಯೂರಪ್ಪನವರು ನಾನು ಬಂದು 2 ದಿವಸದಲ್ಲಿ ನಾನು ಉತ್ತರ ಕೊಡ್ತೀನಿ, ನಾನು ಡೆಲ್ಲಿಯಲ್ಲಿ ಇದ್ದೀನಿ ಅಂತ ಹೇಳಿದ್ರು ಕೂಡ ಅರ್ಜೆನ್ಸಿ ಮಾಡಿ 4 ತಿಂಗಳಿಲ್ಲದೆ ಇರ್ತಕ್ಕಂಥ ಅರ್ಜೆನ್ಸಿ ಇವತ್ತೊಂದೇ ದಿನ ಬಂದಿದೆ ಕಾಂಗ್ರೆಸ್ಗೆ. ಅವರೇ ಉತ್ತರ ಕೊಟ್ಟಿದ್ದಾರೆ, ಇದರಲ್ಲಿ ಉರುಳಿಲ್ಲ ಅಂತ. ಆದ್ರೆ ಇವತ್ತು ನಾನ್ ಬೇಲಬಲ್ ವಾರೆಂಟ್ ತಗೊಂಡು ಬಂದು ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೋಗಿದ್ದಾರೆ. ಇದು ಹೇಳ್ತೀನಿ, ಇದು ಖಂಡನಾರ್ಹವಾದ ವಿಚಾರ. ಈ ಕಾಂಗ್ರೆಸ್ ಪಕ್ಷ ಹಗೆತನದ ರಾಜಕೀಯವನ್ನ ಮಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ನಾನು ಹಗೆತನದ ರಾಜಕೀಯ ಮಾಡಲ್ಲ ಅಂತೇಳಿ ಭಾಷಣ ಮಾಡ್ತೀರಿ, ಅದು ಸಾಲದು. ಈಗ ಹೇಳಿ, ಇದು ಹಗೆತನದ ರಾಜಕಾರಣ ಅಲ್ವಾ? ಉತ್ತರ ಕೊಡಿ ಈಗ ಜನರಿಗೆ. ಈಗ ರಾಜ್ಯದ ಜನ ಪ್ರಶ್ನೆ ಮಾಡ್ತಾರೆ ನಾಳೆಯಿಂದ ನಿಮ್ಮನ್ನ, 4 ತಿಂಗಳು ಎಲ್ಲಿ ಮಲಗಿದ್ದೀರಿ ನೀವು ಅಂತ. ಈ ಕೇಸಿನಲ್ಲಿ ಪೋಕ್ಸೋ ಕಾಯ್ದೆಯಲ್ಲಿ ಕೇಸ್ ಕೊಟ್ಟಾಗ ನೀವು ಅದರಲ್ಲಿ ಹುರುಳಿಲ್ಲ ಅಂತ ಹೇಳಿ ನಿಮ್ಮ ಸರ್ಕಾರದ ಇದು ಬಂದ ಮೇಲೆ ಕೂಡ ನೀವೀಗ ತಕ್ಷಣಕ್ಕೆ ಯಾಕೆ ಇಷ್ಟೊಂದು ಆಕ್ಟಿವ್ ಆದ್ರಿ ಅಂದಮೇಲೆ, ರಾಹುಲ್ ಗಾಂಧಿ ಅವರು ಕೋರ್ಟ್ಗೆ ಬಂದಿದ್ದ ಕಾರಣದಿಂದ ಬಿಜೆಪಿಯವರನ್ನು ಕೋರ್ಟಲ್ಲಿ ತಂದು ನಿಲ್ಲಿಸಬೇಕು ಅನ್ನೋ ಈ ದುರುದ್ದೇಶ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಈಗ ಜನರಿಗೆ ಇದು ಜಗಜ್ಜಾಗೀರಾಗಿದೆ. ಅದನ್ನ ಭಾರತೀಯ ಜನತಾ ಪಕ್ಷದ ನಾವೆಲ್ಲರೂ ಕೂಡ ಖಂಡಿಸ್ತೇವೆ. ಆದ್ರೆ ಕೋರ್ಟ್ ಆದೇಶ ಬಂದಿದೆ, ಅದನ್ನು ನಾವು ಗೌರವಿಸ್ತೇವೆ, ನಾವು ಅದನ್ನು ವಿರೋಧಿಸೋದಿಲ್ಲ. ಆದರೆ ಸರ್ಕಾರದ ವಿರುದ್ಧವಾದ ನಮ್ಮ ಹೋರಾಟ ನಿಲ್ಲೋದಿಲ್ಲ, ತೀವ್ರವಾಗುತ್ತೆ. ನಿಮಗೆ ತಕ್ಕ ಪಾಠವನ್ನ ಈ ಜನರು ಕಲಿಸುವವರೆಗೆ ನಾವು ಬೀದಿಗಿಳಿದು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೇವೆ. ಅಲ್ಲ, ನನಗೆ ಅದರ ಮಾಹಿತಿ ಇಲ್ಲ. ಅವರು ದೆಹಲಿಗೆ ಹೋಗಿದ್ರು, ಅಲ್ಲಿ ಸಭೆಗಳಿತ್ತು. ನಮ್ಮ ಸರ್ಕಾರ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಾಯಕರುಗಳೆಲ್ಲರೂ ಕರೆದಿದ್ರು ಅವ್ರನ್ನ, ಅದಕ್ಕೆ ಹೋಗಿದ್ರು. ಈ ಕೋರ್ಟಿನ ಇದು ಪೊಲೀಸನವರು ನಿನ್ನೆ 12ನೇ ತಾರೀಕು ಬನ್ನಿ ಅಂತ ಮೊನ್ನೆ ಕೊಟ್ಟಿದ್ದಾರೆ. ಅವ್ರು ಅದಕ್ಕೆ ನಾನು ಡೆಲ್ಲಿಯಲ್ಲಿದ್ದೇನೆ, ಬರ್ತೇನೆ, 2 ದಿವಸದಲ್ಲಿ ಬರ್ತೇನೆ, ನಾನು ನಿಮ್ಮನ್ನು ಬಂದು ನಾನು ಹೇಳಿಕೆ ಕೊಡ್ತೇನೆ ಅಂತ ಹೇಳಿದ ತಕ್ಷಣ ಒಂದೇ ದಿನದಲ್ಲಿ ಕೋರ್ಟ್ಗೆ ಹೋಗಿದೆ ಅಂತಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇದರಲ್ಲಿ ರಾಜಕೀಯ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದೆ, ರಾಜಕೀಯ ದ್ವೇಷ ಇಲ್ಲಿ ಎಷ್ಟರ ಮಟ್ಟಿಗೆ ಎದ್ದು ಕಾಣ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಧನ್ಯವಾದ. ಯಾವುದನ್ನ ಇಲ್ಲ, ಯಾವತ್ತು ಕೊಟ್ಟಿದ್ರು SITಗೆ ಇದನ್ನ? ಆಗ ಕೊಟ್ಟಿದ್ರೆ ಇದುವರೆಗೂ ಅವ್ರೇನ್ ಮಾಡ್ತಿದ್ರು SITನವರು?
ಕೊಟ್ಟಿದ್ರೆ ಏನ್ ಮಾಡ್ತಿದ್ರು? ಇಮ್ಮಿಡಿಯೇಟ್ಲಿ ಆಗ್ಬೇಕಲ್ಲ. ಹಂಗಿದ್ದ ಮೇಲೆ ಯಾರಿಗಾದ್ರೂ ಇದರಿಂದ ಅನ್ಯಾಯ ಆಗಿದ್ರೆ 4 ತಿಂಗಳಾದ್ರೂ ಅವ್ರಿಗೆ ಅನ್ಯಾಯ ಆಗ್ಲಿ ಅಂತ ಬಿಡ್ಬೋದಿತ್ತ ಕೇಸು? ಆವತ್ತೇ ಮಾಡ್ಬೋದಾಗಿತ್ತಲ್ಲ ಈ ಕೆಲಸನ. ಬೇಡ ಅಂದಿದ್ದು ಯಾಕೆ ಸರ್ಕಾರ? ಪೊಲೀಸ್ನವರು ಹೇಳಿಕೆ ನಿಮ್ಮದು ಅವಶ್ಯಕತೆ ಇಲ್ಲ ಅಂದಿದ್ದು ಯಾಕೆ? ಈಗ ಸಡನ್ ಆಗಿ ಎಲ್ಲಿಂದ ಬಂತು ಇದು ಪ್ರೇರೇಪಣೆ ನಿಮಗೆ? ಇದಕ್ಕೆ ಜನರಿಗೆ ಉತ್ತರ ಕೊಡಿ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.